ಇದು ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತಹ ಒಂದು ಸ್ಫೋಟಕ ಸ್ಟೋರಿ. ಡಿ ಕೆ ಶಿ ಬಗ್ಗೆ ಜೈನ ಮುನಿಗಳ ಒಂದು ಸ್ಫೋಟಕ ಒಂದು ಭವಿಷ್ಯವನ್ನು ಕೂಡ ನುಡಿದಿರುವಂತಹದ್ದು. ಇದು DCM ಡಿ ಕೆ ಶಿ ರಾಜಕೀಯ ಭವಿಷ್ಯ. ಎಸ್, ಡಿ ಕೆ ಶಿವಕುಮಾರ್ ಅವರು CM ಆಗೇ ಆಗ್ತಾರೆ ಅಂತ ಹೇಳಿ ಈಗ ಜೈನ ಮುನಿಗಳು ಒಂದು ಭವಿಷ್ಯವನ್ನು ನೋಡಿದಿರುವಂತಹದ್ದು. ಜೈನ ಮುನಿ ಗುಣಧರ ನಂದಿ ಅವರು ಈಗ ಒಂದು ಭವಿಷ್ಯವನ್ನು ನೋಡಿದಿರುವಂತಹದ್ದು. ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿಯಾಗಿ CM ಆಗಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನು ಪಡೆದುಕೊಳ್ತಾರೆ, CM ಆಗೇ ಆಗ್ತಾರೆ ಅಂತೇಳಿ ಈಗ ಗುಣಧರ ನಂದಿಯವರು ಈಗ ನಂದಿಶ್ರೀ ಅವರು ಈಗ ಒಂದು ಭವಿಷ್ಯವನ್ನು ನುಡಿದಿರುವಂತಹದ್ದು. ನಂದಿಶ್ರೀ ಭವಿಷ್ಯ ನಿಜವಾಗುತ್ತೆ ಅಂತಿದ್ದಾರೆ ಡಿ ಕೆ ಫ್ಯಾನ್ಸ್. CM ರೇಸ್ನಲ್ಲೇ ಗೆದ್ದೇ ಗೆಲ್ತಾರೆ DCM ಡಿ ಕೆ ಶಿ. ಎಸ್, ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಕನಸನ್ನು ಕೂಡ ಇಟ್ಕೊಂಡಿರುವಂತಹದ್ದು. CM ಆಗೇ ಆಗಬೇಕು ಈ ಬಾರಿ ನಾನು ಅಂತೇಳಿ ಸಾಕಷ್ಟು ಕನಸನ್ನು ಕೂಡ ಇಟ್ಕೊಂಡಿರುವಂತಹವರು. ಸೊ ಹಾಗಾಗಿ ಈಗಾಗಲೇ ಅವರು ಎಲ್ಲ ಕಡೆ ಅಂದರೆ ಟೆಂಪಲ್ ರನ್ನನ್ನು ಕೂಡ ಶುರು ಮಾಡಿರುವಂಥದ್ದು. ಅದರ ನಡುವೆ ಡಿ ಕೆ ಶಿವಕುಮಾರ್ ಅವರಿಗೆ ಗುಣಧರ ನಂದಿ ಶ್ರೀ ಅವರು ಈಗ ಒಂದು ಭವಿಷ್ಯವನ್ನು ನುಡಿದಿದ್ದಾರೆ. ಈ ಬಾರಿ ಡಿ ಕೆ ಶಿವಕುಮಾರ್ ಅವರು CM ಆಗೇ ಆಗ್ತಾರೆ. CM ಆಗೋದನ್ನು ಯಾರಿಂದಲೂ ಕೂಡ ತಪ್ಪಿಸೋದಕ್ಕೆ ಸಾಧ್ಯವೇ ಇಲ್ಲ. CM ರೇಸಲ್ಲಿ ಡಿ ಕೆ ಶಿವಕುಮಾರ್ ಅವರು ಗೆದ್ದೇ ಗೆಲ್ತಾರೆ ಅಂತ ಹೇಳಿ ಈಗ ಅವರು ಒಂದು ಭವಿಷ್ಯವನ್ನು ನುಡಿದಿರುವಂತಹದ್ದು. ಹಾಗಾಗಿ ಎಲ್ಲ ಒಂದು ಕಡೆ CM ಕನಸು ಈ ಬಾರಿ ನನಸಾಗುತ್ತೆ. ಯಾಕೆಂತಂದರೆ ಈಗ CM ಆಗಿ ಸಿದ್ದರಾಮಯ್ಯವರು ಕೂಡ ಇರುವಂತಹದ್ದು. ಅಂದರೆ ಈಗ 2.5 ವರ್ಷ CM ಸಿದ್ದರಾಮಯ್ಯ CM ಆಗಿ ಮುಂದುವರಿತಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು 2.5 ವರ್ಷ ಅವರು ಅಂದರೆ CM ಆಗಿ ಮುಂದುವರಿತಾರೆ ಅಂತೇಳಿ ಒಂದಷ್ಟು ರಾಜಕೀಯ ವಲಯಗಳಲ್ಲಿ ಚರ್ಚೆ ಕೂಡ ಆಗ್ತಿರುವಂಥದ್ದು. ಸೊ ಈ ಒಂದು ಚರ್ಚೆ ಸಂದರ್ಭದಲ್ಲಿ ಜೈನ ಮುನಿಗಳಾದಂತಹ ಗುಣಧರ ನಂದಿಶ್ರೀ ಅವರು ಈಗ ಒಂದು ಭವಿಷ್ಯವನ್ನು ನುಡಿದಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು CM ಆಗೇ ಆಗ್ತಾರೆ, ಯಾರಿಂದಲೂ ಕೂಡ ಅವ್ರನ್ನ ತಪ್ಪಿಸೋದಕ್ಕೆ CM ಆಗೋದನ್ನು ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಈಗ ಅವರು ಒಂದು ಭವಿಷ್ಯವನ್ನು ಈಗ ನುಡಿದಿರುವಂತಹದ್ದು. ಇದು ಇವರ ಒಂದು ಭವಿಷ್ಯ ನಿಜ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಅವರ ಫ್ಯಾನ್ಸ್ ಅಂತೂ ಈಗ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಫ್ಯಾನ್ಸ್ ಈಗ ಅಂದರೆ ಡಿ ಕೆ ಶಿವಕುಮಾರ್ ಅವರು CM ಆಗಬೇಕು ಅಂತೇಳಿ ಸಾಕಷ್ಟು ಕನಸನ್ನು ಕೂಡ ಇಟ್ಕೊಂಡಿರುವಂತಹ ವ್ಯಕ್ತಿ. ಈಗಾಗಲೇ ಶತಾಯಗತಾಯ ಈ ಬಾರಿ ನಾನು CM ಆಗಲೇಬೇಕು ಅಂತ ಹೇಳಿ ಏನೆಲ್ಲ ಕಸರತ್ತುಗಳನ್ನು ಮಾಡಬೇಕು ಅದೆಲ್ಲವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ತುಂಬ ಸೈಲೆಂಟಾಗಿ ಗೇಮನ್ನು ಶುರು ಮಾಡಿದ್ದಾರೆ. ಸದ್ಯಕ್ಕೆ ಈಗ ಏನಂತಂದರೆ ಡಿ ಕೆ ಶಿವಕುಮಾರ್ ಅವರು CM ಆಗೇ ಆಗ್ತಾರೆ ಅಂತೇಳಿ ಈಗ ಜೈನ ಮುನಿಗಳಾದಂತಹ ಗುಣಧರ ನಂದಿಶ್ರೀ ಅವರು ಈಗ ಒಂದು ಭವಿಷ್ಯವನ್ನು ನುಡಿದಿದ್ದಾರೆ. ಈ ಒಂದು ಭವಿಷ್ಯ ನಿಜವಾಗುತ್ತಾ ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ.